ಈ ಮೆಕ್ಕೆಜೋಳದಲ್ಲಿ ಮುಖ್ಯವಾಗಿ ಈ ಬೆಳೆದಂತಹ 20 ರಿಂದ 30 ದಿನದಿಂದ ಬೆಳೆದಂತಹ ಬೆಳೆಯಲ್ಲಿ ಇತ್ತಿತ್ತಲಾಗಿ ಈ ಲದ್ದಿ ಹುಳ ಅಥವಾ ನಾವೇನು ಹೇಳ್ತೀವಿ ಈ ಸ್ಪೊಡಾಪ್ಟೆರಾ ಫ್ರೂಜಿಪರ್ಡಾ ಅಂತ ಏನು ಇದು ಕಂಡು ಬರ್ತಾ ಇದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ 100ಕ್ಕೂ ಹೆಚ್ಚು ಬೆಳೆಗಳಲ್ಲಿ ಇದು ಕಂಡು ಬರ್ತಾ ಇದೆ. ಆದರೆ ನಮ್ಮ ಭಾರತದಲ್ಲಿ 2018ರಲ್ಲಿ ಕಂಡು ಬಂತು. ಅದು ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಲು ಮೆಕ್ಕೆಜೋಳ ಪ್ರದೇಶದಲ್ಲಿ ಈ ಹುಳ ಕಂಡು ಬಂತು. ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ 20 ರಿಂದ 30 ದಿನ ಇದ್ದಾಗ ಹಾನಿ ಮಾಡುತ್ತೆ. ಅದು ಬಿಳಿ ಎಲೆ ಮೇಲೆ ಚುಕ್ಕೆಗಳನ್ನು ಉಂಟು ಮಾಡುತ್ತೆ. ತದನಂತರ ಇದು ಲದ್ದಿಯನ್ನು ಅಲ್ಲಲ್ಲಿ ಎಲೆ ಮೇಲ್ಗಡೆ ಹಾಕೋದ್ರಿಂದ ಇದಕ್ಕೆ ಲದ್ದಿ ಹುಳ ಅಂತ ಕರಿತೀವಿ. ಇದು ಮೆಕ್ಕೆಜೋಳದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅದಲ್ಲದೆ ಪಾಪ್ಕಾರ್ನಲ್ಲಿ ಸಹಿತ ಕಂಡು ಬರುತ್ತೆ. ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಅಂತಂದರೆ ಈ ಸ್ವೀಟ್ ಕಾರ್ನಲ್ಲಿ ಕಡಿಮೆ ಅವಧಿಯಲ್ಲಿ ಸಹಿತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತದೆ. 20 ರಿಂದ 30 ದಿನ ಇದ್ದಾಗ ನಿಮಗೆ 5 ರಿಂದ 10% ಅಷ್ಟು ಬಾಧೆ ಕಂಡು ಬಂದರೆ ಆವಾಗ ನೀವು ಸಿಂಪರಣೆಯ ಕ್ರಮಗಳನ್ನು ಕೈಗೊಳ್ಬೋದು. ಅದಲ್ಲದೆ ಸಹಿತ ನಿಮಗೆಲ್ಲಾದರೂ 30 ರಿಂದ 60 ದಿನ ಇರುತ್ತೆ, ಈ ಸಮಯದಲ್ಲಿ ಎಲ್ಲರೂ ಕಂಡು ಬಂದರೆ ಆವಾಗ 10 ರಿಂದ 20% ಅಷ್ಟು ಬಾಧೆಯನ್ನು ಕಂಡು ಬಂದರೆ ಆವಾಗ ಸಿಂಪರಣೆಯನ್ನು ಕೈಗೊಳ್ಬೋದು. ಇಲ್ಲ ನಿಮಗೆ 60 ರಿಂದ ನಂತರ ಏನಾದರೂ ಬಾಧೆಗಳು ಕಂಡು ಬಂದರೆ ಅಥವಾ 20 ರಿಂದ 30% ಅಷ್ಟು ಏನು ಹೆಚ್ಚಿನ ಪ್ರಮಾಣದಲ್ಲಿ ಬಾಧೆ ಕಂಡು ಬಂದರೆ ಆವಾಗ ನೀವು ಸಿಂಪರಣೆಯನ್ನು ಕೈಗೊಳ್ಬೋದು. ಈಗ ಹತೋಟಿ ಕ್ರಮಕ್ಕೆ ಬಂದಾಗ ಈಗ ಆಲ್ರೆಡಿ ನೀವು ಬೆಳೆ ಇದೆ, ನಿಮಗೆ 20 ರಿಂದ 30 ದಿನದ ಬೆಳೆ ಇದ್ದಾಗ ಈಗ ಚಿಕ್ಕ ಮರಿ ಹುಳುಗಳು ಇರ್ತವೆ. ಮರಿ ಹುಳುಗಳಿದ್ದಾಗ ನೀವು ಬೇವಿನ ಕಷಾಯ ಅಥವಾ 5% 5ರ ಬೇವಿನ ಕಷಾಯವನ್ನು ಸಹಿತ ಮಾಡ್ಬೋದು. ಅದಲ್ಲದೆ ಸಹಿತ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ನಿಮಗೆ ಅಜಾಡಕ್ಟಿನ್ 10,000 ppm ಅಂತೀವಿ, ಅದು ಏನಾದರೂ ನಿಮಗೆ ಲಭ್ಯತೆ ಇದ್ದರೆ ಅದನ್ನು ಸಹಿತ ನೀವು ಉಪಯೋಗ ಮಾಡ್ಬೋದು. 2 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನೀವು ಸಿಂಪರಣೆ ಮಾಡ್ಕೋಬೇಕು. ಈಗ ನೀವು ಜೈವಿಕವಾಗಿ ಹತೋಟಿ ಮಾಡಬೇಕಂತಂದರೆ ಪ್ರಮುಖವಾಗಿ ಈ ಮೆಟ್ರೈಜಿಯಮ್ ಎನ್ಸೋಪ್ಲೆ ಅಂತ ಬರುತ್ತೆ, ಮೆಟ್ರೈಜಿಯಮ್ ಮತ್ತು ಏನು ರಿಲೆ ಅಂತ ಬರುತ್ತೆ. ಇದನ್ನು ಸಹಿತ ನೀವು 2 ರಿಂದ 3 ಗ್ರಾಮ್ 1 ಲೀಟ್ರಿಗೆ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡೋದ್ರ ಮೂಲಕ ಈ ಮರಿ ಕೀಟಗಳನ್ನು ಏನು ನಾವು ಹೇಳ್ತೀವಿ 2 ಅಥವಾ 3 ಇನ್ಸ್ಟಾರ್ ಏನಿರುತ್ತೆ ಆ ಮರಿ ಕೀಟಗಳನ್ನು ನಾವು ಹತೋಟಿ ಮಾಡ್ಕೋಬೋದು. ಇಲ್ಲ ನಿಮಗೆ ಬೆಳೆದ ಹುಳುಗಳನ್ನು ಎಲ್ಲಾದರೂ ಹತೋಟಿ ಮಾಡಬೇಕಂದ್ರೆ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ಕೋಬೋದು. ಪ್ರಮುಖವಾಗಿ ಕೀಟನಾಶಕಗಳಲ್ಲಿ ನೀವು ಸ್ಪೆನೋಟ್ರಮ್ ಅಂತ ಸಿಗುತ್ತೆ. ಸ್ಪೆನೋಟ್ರಮ್ ಇದನ್ನು ಸಹಿತ 0.4 ಅಂದರೆ 10 ಲೀಟ್ರಿಗೆ 4 ಮಿಲಿ ಅಂತ 0.4 ಮಿಲಿ ml 1 ಲೀಟ್ರ್ ನೀರಿಗೆ ಸಹಿತ ಹಾಕಿ ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೆ ಸಹಿತ ನಾವು ಬೇರೆ ಕ್ಲೋರಾಂಟ್ರಿ ನಿಲಿಪ್ರೋಲ್ ಅಂತ ಸಿಗುತ್ತೆ, ಅದನ್ನು ಸಹಿತ 0.5 1 ಲೀಟ್ರ್ ನೀರಿಗೆ ಹಾಕಿ ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡ್ಕೋಬೋದು. ಅದಲ್ಲದೆ ಸಹಿತ ನಿಮಗೆ ಥಯಾಮೆಥಾಕ್ಸಾಮ್ ಮತ್ತು ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಬರುತ್ತೆ, ಅದು 0.5 ಅರ್ಧ ಮಿಲಿ 1 ಲೀಟ್ರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡ್ಕೋಬೋದು. ಇನ್ನೊಂದು ಪ್ರಮುಖವಾದ ಹತೋಟಿ ಕ್ರಮ ಹೇಗೆ ಅಂದರೆ ಬೆಳೆದ ಹುಳುಗಳು, ಭಾಳಷ್ಟು ಬೆಳೆದ ಹುಳುಗಳು ಹತೋಟಿ ಮಾಡಬೇಕಂದ್ರೆ ಕಷ್ಟದಾಯಕ. ಹಾಗಾಗಿ ಇಲ್ಲಿ ನೀವು ವಿಷಪಾಷಾಣ ಅಂತ ಗೋಧಿ ತೌಡು 10 kg ತೊಗೋಬೇಕು. ಅದಲ್ಲದೆ ಸಹಿತ ನಾವು ಏನು 1 kg ಬೆಲ್ಲ ಅದ್ರ ಜೊತೆ ಮಿಶ್ರಣ ಮಾಡಿ ನಾವು ಹಿಂದಿನ ರಾತ್ರಿನೇ ನಾವು ಇವತ್ತು ಸಿಂಪರಣೆ ಮಾಡಬೇಕಂದ್ರೆ ಹಿಂದಿನ ರಾತ್ರಿನೇ ನಾವು ಅದರ ಮಿಶ್ರಣ ಮಾಡಿ ಇಟ್ಬಿಡಬೇಕು. ತದನಂತರ ಮಾರನೇ ದಿನ ಸಿಂಪರಣೆ ಮಾಡೋ ಸಮಯದಲ್ಲಿ ಅದನ್ನು ತೆಗೆದುಬಿಟ್ಟು ಅದ್ರ ಜೊತೆ ನಾವು ಥಯಾಡಿ ಕಾರ್ಬ್ ಅಂತ ಸಿಗುತ್ತೆ, ಅದು ನಾವು 10 ಗ್ರಾಮ್ 1 kgಗೆ ಉಪಯೋಗ ಮಾಡಿದರೆ ಅಂದರೆ ಓವರಾಲ್ ಎಷ್ಟು 100 ಗ್ರಾಮ್ನಷ್ಟು ನಾವು ಥಯೋಡಿ ಕಾರ್ಬನ್ನ ಉಪಯೋಗ ಮಾಡಬೇಕಾಗತ್ತೆ. ಅಂದರೆ 10 kg ಗೋಧಿ ತೌಡು 1 kg ಬೆಲ್ಲ ಮತ್ತು 100 ಗ್ರಾಮ್ ಥಯೋಡಿ ಕಾರ್ಬನ್ನ ಉಪಯೋಗ ಮಾಡಿ ಈ ವಿಷಪಾಷಾಣವನ್ನು ಮಾಡಿ ಸುಳಿನಲ್ಲಿ ನೀವು ಹಾಕೋದು. ಇದು ಏನಂದರೆ ಈ ಹುಳ ಜಾಸ್ತಿ ಪ್ರಮಾಣದಲ್ಲಿ ಸುಳಿನಲ್ಲಿ ಇರೋದರಿಂದ ನೀವು ಸುಳಿನಲ್ಲೇ ಹಾಕೋದ್ರ ಮೂಲಕ ಈ ಹುಳ ಏನು ಹತೋಟಿಯನ್ನು ನಾವು ಮಾಡ್ಬೋದು. ಈ ಎಲ್ಲ ಕ್ರಮಗಳನ್ನು ನಾವು ಬಳಸಿದಾದಲ್ಲಿ ಈ ಸಮಗ್ರ ಹತೋಟಿ ಕ್ರಮಗಳನ್ನ ಬಳಸಿದಾದಲ್ಲಿ ಈ ನಮ್ಮ ಲದ್ದಿ ಹುಳ ಯಾವುದು ಸ್ಪೊಡಾಪ್ಟೆರಾ ಫ್ರೂಜಿಪರ್ಡಾನ ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು.